ओम योपां पुष्पं वेदा पुष्पान् प्रजावाहन पशुमान् भवति चन्द्रभावा आपं पुष्पं पुष्पान् प्रजावाहन पशुमान् भवति रुद्रस्थितिनिरौद्रः सोलासक्ता महाकरः वीरभद्रा महातेजो हिमकुन्देन्दुसन्निभः कुंकुमं कांतदं दिव्यं कामिने कामसंभवे कुंकुमेन अर्चिता देव गृहाणा परमेश्वर अरिद्धा कुंकुमा चूर्णं समर्पयामि तदेव लग्नं सदनं तदेव ताराबलं चन्द्रबलं तदेव इष्टाबलं दैवबलं तदेव ಅದಕ್ಕೆ ಶ್ರೀರಾಮಣ್ಣನ ಮದುವೆ ಶಾಸ್ತ್ರಕ್ಕೆ ಅಂತ ಬಂದು ನನ್ನ ಬಗ್ಗೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಏನೋ ಪ್ರಾಬ್ಲಮ್ ಆಗಿರಬೇಕು, ಅದಕ್ಕೆ ಆ ರೀತಿ ಮೆಸೇಜ್ ಕಳಿಸಿದ್ದಾರೆ. ಏನು ಸರಿಯಾಗಿ ತಿಳ್ಕೊಳ್ದಲೆ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಅದಕ್ಕೆ ಅಂಜು, ಅವ್ನು ಎಂತೋನು ಅಂತ ನಿಂಗೆ ಆಲ್ರೆಡಿ ಒಂದ್ಸಲ ಹೇಳಿದ್ದೀನಿ ತಾನೇ ನಾನು. ಅವ್ನು ನಿನ್ನ ಹತ್ರ ಬೇರೆ ಹೆಸರಲ್ಲಿ ಪರಿಚಯ ಆಗಿದ್ದಕ್ಕೆ ಇಷ್ಟೆಲ್ಲ ಆಗ್ಬೇಕಾಯ್ತು. ಅವ್ನು ಈ ಥರ ಮಾಡ್ತಾನೇನೋ ಒಂದು ಸಣ್ಣ ಗೆಸ್ ಕೂಡ ನಮ್ಗಿರ್ಲಿಲ್ಲ. ಪ್ಲೀಸ್ ಅಂಜು, ನಿನ್ ಪ್ರೀತಿಗೆ ಅವ್ನು ಯೋಗ್ಯ ಅಲ್ಲ ಕಣೆ. ಏ ಅಂಜು, ಏನೇ ಪ್ರಿಯಾ ಇವಳು, ಅವ್ನು ಕೆಟ್ಟವನು ಅಂತ ಹೇಳಿದ್ರು ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ. ಅಂದ್ರೆ ನಿನ್ನ ಮಾತಿಗಿಂತ ಅಳಿಯಂದ್ರ ಮಾತಿಗಿಂತ ಅವನ ಮೇಲಿರೋ ನಂಬಿಕೆನೇ ಹೆಚ್ಚಾಗೋಯ್ತಾ ಇವಳಿಗೆ? ಪ್ಲೀಸ್ ಬಾ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಪಾಪ ಇವಳು ಅವನ್ನ ತುಂಬಾನೇ ಇಷ್ಟಪಟ್ಬಿಟ್ಟಿದ್ದಾಳೆ. ಅವ್ನು ತುಂಬಾ ಒಳ್ಳೆಯವನು ಅಂತ ಮನ್ಸು ಕೊಟ್ಬಿಟ್ಟಿದ್ದಾಳೆ. ಈಗ ಅವ್ನು ಸರಿ ಇಲ್ಲ, ಮೋಸ್ಕಾರ ಅಂತ ಹೇಳಿದ್ರೆ ಹೇಗ್ ನಂಬ್ತಾಳೆ ಹೇಳು? ಶಿ ಹ್ಯಾಸ್ ಲಾಟ್ ಆಫ್ ಫೀಲಿಂಗ್ಸ್ ಆನ್ ಹಿಮ್. ನೀನು ಸುಮ್ಮನೆ ಇದ್ಬಿಡು, ನಾವೇ ಅವಳನ್ನ ಅರ್ಥ ಮಾಡ್ಕೋಬೇಕು. ಏನೇನೋ ಮಾತಾಡಕ್ ಹೋಗ್ಬೇಡ ನೀನು. ಆಯ್ತಮ್ಮ ತಾಯಿ, ನಾನೇನು ಮಾತಾಡಲ್ಲ, ನಡಿ ಬಾಯಿ ಮುಚ್ಚು. ಓಹೋ, ಬನ್ನಿ 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 ಬನ್ನಿ. ಅಂತೂ ಅತ್ತಿಗೆ ನಾದನಿ ಅತ್ತೆಮ್ಮ 3 ಜನ ಸೇರ್ಕೊಂಡು 2 ಮನೆ ಶಾಸ್ತ್ರಗಳನ್ನ ಸುಧಾರಿಸ್ಬಿಟ್ರಿ. ಫ್ರೆಂಡ್ನು ಬಿಡೋ ಹಾಗಿಲ್ಲ, ಬಾಸ್ನು ಬಿಡೋ ಹಾಗಿಲ್ವಲ್ಲ, ಹಾಗಾಗಿ ಬನ್ನಿ ಬನ್ನಿ, ಈಗ ತಾನೇ ಪೂಜೆ ಶಾಸ್ತ್ರಗಳೆಲ್ಲ ಮುಗೀತು, ಕೂತ್ಕೊ ಬನ್ನಿ. ರಾಮ್, ನಿಮ್ ಹುಡುಗಿನೂ ಕೈಗೆ ಕಂಕಣ ತಡ್ಸ್ಕೊಂಡು ಮದ್ವೆ ಆಗೋಕ್ಕೆ ಫುಲ್ ರೆಡಿ. ಅಪ್ಪು, ಕಂಕಣ ಕಟ್ಟಾಯ್ತು. ಇನ್ನೀನೇನಾದ್ರೂ ಮನೆಯಿಂದ ಕಾಲು ಆಚೆ ಇಟ್ಟಿಯೋ ಕಾಲನ್ನ ಕಟ್ ಹಾಕ್ಬಿಡ್ತೀನಿ. ಹೌದು ಕಣರಾಮ, ನೋಡು ಟಾಸ್ ಹಾಕಾಯ್ತು, ಮ್ಯಾಚ್ ಶುರು ಆದಂಗೆ ಲೆಕ್ಕ. ಈಗ ಸ್ಟೇಡಿಯಂ ಒಳಗೆ ದಿಗ್ಬಂಧನ, ಕದ್ದು ಮುಚ್ಚಿನೂ ಆಚೆ ಹೋಗಾಗಿಲ್ಲ, ಗೊತ್ತಾಯ್ತಾ? ದಿಗ್ಬಂಧನ ನಿನ್ನ ಪಾಲಿಗೆ, ಅವನ ಪಾಲಿಗೆ ಮದುವೆ ಅನ್ನೋದು ಸಿಹಿಯಾದ ಬಂಧನ ಆಗಿರುತ್ತೆ. ಈಗ ಬಾಕಿ ಮಾತೆಲ್ಲ ಯಾಕೆ, ಸಾಕು. ರಾಮ, ಅಶೋಕ, ಈಗ ಹೇಳಿ, ನೀವಿಬ್ರು ಎಲ್ಲಿ ಹೋಗಿದ್ರಿ? ಎಲ್ಲ ಹೇಳ್ತೀನಿ ಸರ್. ಅದಕ್ಕೂ ಮೊದಲು ಈ ಮನೆ ಮೇಲೆ ಒಂದು ಆಪಾದನೆ ಇದೆ. ಆಪಾದನೆ ಏನದು? ನಿಮ್ಮನೇಲೆ ಮೋಸಗಾರಿದ್ದಾರೆ, ನಿಮ್ಮನೇಲೆ ವಂಚನೆ ಮಾಡೋರಿದ್ದಾರೆ. ಮೊದಲು ಅದನ್ನ ಸರಿ ಮಾಡ್ಕೊಳ್ರು. ಒಬ್ಬ ಕ್ರಿಮಿನಲ್ನ ಜೈಲಿಂದ ಬಿಡಿಸಿರುವಂಥ ಆಪಾದನೆ.
ನೀನೇ ನನ್ನ ಮಗಳು. ನೀನು ಸರಿಯಾದ ಟೈಮ್ಗೆ ರಾಮಗೆ ಫೋನ್ ಮಾಡಿ ಹೇಳಿದ್ಯಾ. ಒಳ್ಳೆ ಕೆಲಸ ಮಾಡಿದೆ. ಸೀತಮ್ಮ, ನನ್ನ ಫ್ರೆಂಡು ಆ ಬ್ಯಾಡ್ ಅಂಕಲ್ಗೆ ಹೊಡೆದಿರ್ತಾರೆ ತಾನೆ? ನನ್ನ ಫ್ರೆಂಡಿಗೆ ಏನು ಆಗಿರಲ್ಲ ತಾನೆ? ಒಳ್ಳೆಯವ್ರಿಗೆ ಏನೂ ಆಗೋದಿಲ್ಲ ಪುಟ್ಟ. ಒಳ್ಳೆಯವ್ರ ಜೊತೆಗೆ ಯಾವಾಗಲೂ ದೇವ್ರಿರ್ತಾನೆ, ಅವನು ಕಾಪಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಆದರೆ ಬ್ಯಾಡ್ ಅಂಕಲ್ ಅಂಜಲಿ ಅಕ್ಕಂಗೆ ಏನು ಮಾಡಲ್ಲ ತಾನೆ? ಆ ಬ್ಯಾಡ್ ಅಂಕಲ್ ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟರು, ನಮಗೇನಾದರೂ ಆಯ್ತಾ? ನಾವು ಖುಷಿಯಾಗೇ ಇದ್ವಿ ತಾನೆ. ಅದೇ ಥರ ಅಂಜಲಿ ಅಕ್ಕಂಗೆ ಏನೂ ಆಗಲ್ಲ, ಅವ್ರು ಖುಷಿಯಾಗೇ ಇರ್ತಾರೆ. ಅಂಜಲಿ ಅಕ್ಕನ್ಗೆ ಏನು ಆಗಬಾರ್ದು, ಅಂಜಲಿ ಅಕ್ಕ ಸೇಫ್ ಆಗಿರ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಪುಟ್ಟ, ನಿನ್ನ ಕ್ಲಾಸ್ ವರ್ಕ್ ಏನಾದರೂ ಇದ್ರೆ ಈಗಲೇ ಮುಗಿಸ್ಬಿಡು. ಆಮೇಲೆ ನಿಂಗೆ ಟೈಮೇ ಸಿಗಲ್ಲ, ಲೀವ್ ತಗೋಬೇಕು. ಮದುವೆಲಿ ನೀನು ಬ್ಯುಸಿ ಆಗಿಬಿಡ್ತೀಯ. ಈಗಲೇ ಎಲ್ಲ ಓದಿ ಮುಗಿಸ್ಬಿಡು. ಓಕೆ ಸೀತಮ್ಮ. ಪಾಪ ಅಂಜಲಿಗೆ ರುದ್ರಪ್ರತಾಪ್ ಹೇಗೆ ಪರಿಚಯ ಆದ್ನೋ ಏನೋ. ಸದ್ಯ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ರಾಮ್ಗೆಲ್ಲ ಗೊತ್ತಾಯ್ತಲ್ಲ. ಸೀತಮ್ಮ, ನನ್ನ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ನಿನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಾ? ಅದ್ರಲ್ಲಿ ಕೇಳೋದೇನಿದೆಯೋ ಹೋಗ್ಕೊಡು, ಪರವಾಗಿಲ್ಲ. ಹಾಗಿದ್ರೆ ಇನ್ವಿಟೇಷನ್ ಮೇಲೆ ನಾನು ನೇಮ್ ಬರಿಲ್ಲ? ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬೇಡ, ನೀಟಾಗಿ ಬರಿ ಆಯ್ತಾ? ಓಕೆ ಸೀತಮ್ಮ. ಆದರೆ ನನಗೆ ಎಲ್ಲ ಟೀಚರ್ಸ್ ನೇಮ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ. ನಾನು ಹೇಳ್ಕೊಡ್ತೀನಿ ಬಾ. ಓಕೆ ಸೀತಮ್ಮ, ಹೊಸ ಪೆನ್ನಲ್ಲಿ ನಾನು ಬರಿಲ್ಲ? ಓಕೆ. ರುದ್ರ ಪ್ರತಾಪ ಮತ್ತೆ ಯಾವತ್ತಾದರೂ ಒಂದಿನ ಸೀತಾಗೆ ತೊಂದರೆ ಕೊಡ್ತಾನೆ ಅಂತ ನಾನು ನಿಮ್ಗೆ ಎಚ್ಚರಿಸಿದ್ದೆ. ಆದರೆ ಅವನು ಸಮಯ ನೋಡಿಕೊಂಡು ಮದುವೆ ಸಂದರ್ಭದಲ್ಲೇ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ನಮ್ಮ ಮಂಜು ತಾತ, ಅವನು ತುಂಬ ದಿನದಿಂದ ನಮ್ಮ ಲೈಫ್ಗಳನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ. ಅದು ಇವಾಗ ನಮ್ಮ ಗಮನಕ್ಕೆ ಬಂದಿದೆ ಅಷ್ಟೇ. ಆದರೆ ರಾಮ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಈಗ ರುದ್ರ ಪ್ರತಾಪ ನಮ್ಮ ಅಂಜುನೇ ಯಾಕೆ ಟಾರ್ಗೆಟ್ ಮಾಡ್ದ ಅಂತ? ಸಿಂಪಲ್ ಚಿಕ್ಕಪ್ಪ, ಅಂಜು ನನ್ನ ತಂಗಿ. ಅಂಜುಗೆ ತೊಂದರೆ ಕೊಟ್ರೆ ನಾನು ಡಿಸ್ಟರ್ಬ್ ಆಗ್ತೀನಿ ಅಂತ ಗೊತ್ತಿದ್ದೇ ಮಾಡಿದ್ದಾನೆ. ಆದ್ರೂ ಅಂಜಲಿ, ನೀನು ಹುಷಾರಾಗಿರ್ಬೇಕಲ್ವಾ? ನಿನ್ಗೆ ಅವನ ಮೇಲೆ ಒಂಚೂರು ಅನುಮಾನ ಬರಲಿಲ್ವಾ? ಏನು ಮಾಡೋದು, ಅವನು ಅಷ್ಟೆಲ್ಲ ನಾಟಕ ಮಾಡಿ ಇವಳನ್ನ ನಂಬಿಸಿದ್ನಲ್ಲ. ಸದ್ಯ ಅನಾಹುತ ಆಗೋಕೆ ಮುಂಚೆ ಅವನ ಬಣ್ಣ ಬದಲಾಯಿತು, ಅಷ್ಟೇ ಸಮಾಧಾನ. ಇದರಲ್ಲಿ ಅಂಜಲಿದೇನೂ ತಪ್ಪಿಲ್ಲ. ಅವಳು ನನ್ನ ಬ್ಲೈಂಡ್ ಆಗಿ ನಂಬಿದ್ಲು. ಪರಿಚಯ ಮಾಡಿಸ್ಬೇಕು ಅಂತ ಅವನಿಗೆ ಫೋನ್ ಕೂಡ ಮಾಡಿದ್ಲು. ನನ್ನ ಮುಂದೆ ಬಂದರೆ ಅವ್ನ ಬಣ್ಣ ಬಯಲಾಗುತ್ತೆ ಅಂತ ಅವ್ನು ಬರಲೇ ಇಲ್ಲ. ಇದರಲ್ಲಿ ಅಂಜಲಿದೇನೂ ತಪ್ಪಿಲ್ಲ ಸೂರಿ. ಅಂಜಲಿ ಬಗ್ಗೆ ನೀನು ನನಗೆ ಹೇಳ್ತೀಯನು? ಚಿಕ್ಕಂದಿನಿಂದ ನೋಡಿದ್ದೀನಿ ಅವಳು. ಮುಗ್ದೆ, ಏನೋ ನಂಬಿದಾಳೆ, ಮೋಸ ಹೋಗಿದ್ದಾಳೆ. ಆದರೆ ನಾವು ಯಾರು ಅಂಜಲಿಷ್ಟು ಮುಗ್ಧರಲ್ವಲ್ಲ ಸೂರಿ. ಆರ್ಪಿಗೆ ರಾಮ್ ಮೇಲೆ ದ್ವೇಷ ಇದೆ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ರಾಮ್ ಮದುವೆ ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆ ಆರ್ಪಿಗೆ ಬೇಲ್ ಕೊಡಿಸಿರೋದು ಯಾರು, ಅವನ ಕನೆಕ್ಷನ್ಸ್ ಏನು ಅಂತ ಗೊತ್ತಾಗಬೇಕು ಅಂತ. ಆದರೂ ಅಪ್ಪು ಮದುವೆ ಟೈಮಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ನಮ್ಮ ಖುಷಿನೆಲ್ಲ ಕಿತ್ಕೋತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ನು ಇನ್ ಮುಂದೆ ನಮ್ಗಳು ಯಾರ ತಂಟೆಗೂ ಬರೋದಿಲ್ಲ. ಆ ಥರ ಬುದ್ಧಿ ಕಲಿಸಿ. ಇಟ್ಸ್ ಓಕೆ ಅಪ್ಪು. ಇಲ್ಲಿವರೆಗೂ ಆಗಿದ್ದನ್ನೆಲ್ಲ ಮರೆತು ಈಗ ಮದುವೆ ಸಂಭ್ರಮನ ಎಂಜಾಯ್ ಮಾಡೋಣ. ಮತ್ತೆ ಮತ್ತೆ ಅವನ ಬಗ್ಗೆ ಮಾತಾಡ್ತಾ ಇದ್ರೆ ಪಾಪ ಅಂಜಲಿಗೆ ಬೇಜಾರಾಗುತ್ತೆ.
ಅಲ್ಲ ಇವಳಿಗೆ ನಿಜಕ್ಕೂ ಅಂಜಲಿ ಮೇಲೆ ಕಾಳಜಿ ಇದ್ದು ಈ ವಿಷಯ ನಿಲ್ಲಿಗೆ ಬಿಡು ಅಂತ ಹೇಳ್ತಾ ಇದ್ದಾಳ, ಅಥವಾ ಈ ವಿಷಯ ಚರ್ಚೆ ಆಗೋದ್ರಿಂದ ಇವಳಿಗೇನಾದ್ರು ಸಮಸ್ಯೆ ಆಗುತ್ತಾ? ಆದರೂ ಇದನ್ನು ಇಲ್ಲಿಗೆ ಬಿಡೋಕ್ಕಾಗಲ್ಲ ಚಿಕ್ಕಿ. ಸಾರಿ, ನೀನು ಮನ್ಸು ಮಾಡಿದ್ರೆ ಆ ರುದ್ರ ಪ್ರತಾಪ್ ಹಿಂದೆ ಯಾರಿದ್ದಾರೆ, ಏನು ಎತ್ತ ಎಲ್ಲ ತಿಳ್ಕೊಬೋದು. ಇದನ್ನ ಇಷ್ಟಕ್ಕೆ ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಯ್ ಸೀತಾ. ಹಲೋ ರಾಮ್, ಇವಾಗ ಎಲ್ಲಿದ್ದೀರಾ? ಸಿಹಿ ನನಗೆ ಎಲ್ಲ ವಿಷಯ ಹೇಳಿದ್ಲು, ಅಂಜಲಿ ವಿಷಯ ಎಲ್ಲ ನನಗೆ ಗೊತ್ತಾಯಿತು. ನಾನು ಪ್ರಿಯಾಂಗ್ ಮೆಸೇಜ್ ಮಾಡಿದ್ದೆ. ನಿಮ್ಗೇನೂ ತೊಂದರೆ ಆಗಲಿಲ್ಲ ಅಲ್ವಾ? ನಥಿಂಗ್ ಟು ವರಿ ಸೀತಾ. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ನೋಡಿ. ಸಿಹಿಗಿರೋ ಸೆನ್ಸ್ ಆಫ್ ಅವೇರ್ನೆಸ್ ಇದೆಯಲ್ಲ, ಇನ್ಫ್ಯಾಕ್ಟ್ ಅದು ದೊಡ್ಡವ್ರಿಗೂ ಇರೋದಿಲ್ಲ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅಂಜು ಫೋನ್ಗೆ ರುದ್ರಪ್ರತಾಪಿಂದ ಫೋನ್ ಬಂದಿದ್ದ ಕೂಡಲೇ ಅದು ಯಾರು ಅಂತ ಕಂಡಿಡ್ದು ನನಗೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ದಾಳೆ. ಡೋಂಟ್ ವರಿ, ಅಂಜು ಸೇಫ್ ಆಗಿದ್ದಾಳೆ, ನಾವು ಎಲ್ಲರೂ ಸೇಫ್ ಆಗಿದ್ದೀವಿ. ಆ ರುದ್ರಪ್ರತಾಪನ್ಗೆ ಏನು ಶಿಕ್ಷೆ ಆಗಬೇಕೋ ಅದಾಗಿದೆ. ಈಗ ಸಮಾಧಾನ ಆಯಿತು ರಾಮ್. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಂಜಲಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಸ್ವಲ್ಪ ಯೋಚನೆ ಮಾಡಿ. ರುದ್ರಪ್ರತಾಪ್ ತುಂಬ ಒಳ್ಳೆಯ ಒಂಥರ ನಾಟಕ ಮಾಡಿರ್ತಾನೆ. ಈ ಟೈಮಲ್ಲಿ ಅವಳಿಗೆ ಮನ್ಸಿಗೆ ತುಂಬ ನೋವಾಗಿರುತ್ತೆ. ನೀವು ಅಶೋಕ್ ಸರಿ ಧೈರ್ಯ ತುಂಬಬೇಕು. ಅವ್ನು ಎಷ್ಟು ಕೆಟ್ಟವನು ಅಂತ ಅರ್ಥ ಮಾಡಿಸ್ಬೇಕು. ಯಾ ಸೀತಾ, ಅಂಜುಗೊಂಚೂರು ನೋವಾಗ್ದಂಗೆ ನಾವು ನೋಡ್ಕೋತೀವಿ. ಐ ಆಮ್ ಶ್ಯೂರ್ ಈಗಂತೂ ಅಂಜುಗೆ ಒಬ್ಬ ಕೆಟ್ಟ ವ್ಯಕ್ತಿಯಿಂದ ದೂರ ಆದೆ ಅಂತ ಒಂದು ರಿಲೀಫ್ ಅಂತೂ ಇದ್ದೇ ಇರುತ್ತೆ. ಹಾಗಲ್ಲ ರಾಮ್, ನಾವು ಪ್ರೀತಿಸಿದವರು ಕೆಟ್ಟವರಾಗಿ ನಮ್ಮ ನಂಬಿಕೆಗೆ ಮೋಸ ಮಾಡಿದ್ರೆ ಯಾರಿಗೆ ಆದರೂ ಬೇಜಾರಾಗತ್ತಲ್ವ, ಅದಕ್ಕೆ ಆ ಥರ ಹೇಳಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ. ಹೌದು, ನನ್ನ ಮಗಳಲ್ಲಿ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅವ್ರ ಅಮ್ಮನ ಹಾಗೆ ಜಾಣೆ ಅವಳು. ಹೌದು, ಏನು ಮಾಡ್ತಿದ್ದಾಳೆ ಇವಾಗ? ಎದುರ್ಕೊಂಡಿದ್ದಾಳ? ಇಲ್ಲ, ನಾನು ಅವಳಿಗೆ ಸಮಾಧಾನ ಮಾಡಿದ್ದೀನಿ. ಸ್ಕೂಲಲ್ಲಿ ಎಲ್ರಿಗೂ ಇನ್ವಿಟೇಷನ್ ಕೊಡೋಕ್ಕೆ ಹೆಸರು ಬರೀತಿದ್ದಾಳೆ. ಓ ನೈಸ್. ಸೀತಮ್ಮ, ಜೈ ಶ್ರೀ ಸ್ಪೆಲ್ಲಿಂಗ್ ಏನು? ಜೆ. ಓಕೆ ಓಕೆ, ಯು ಕ್ಯಾರಿ ಆನ್. ಸೀಪುಟಾಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹೇಳ್ಕೊಡಿ. ನಾನು ಅಂಜು ಜೊತೆ ಮಾತಾಡ್ತೀನಿ. ಸರಿ ರಾಮ್, ಓಕೆ, ಟೇಕ್ ಕೇರ್. ಬಾಯ್. ಅಶೋಕ್, ಗುಡ್ ಜಾಬ್. ನಮ್ಮ ಅಪ್ಪುಗೆ ಎಂಥ ಅಪಾಯ ಬಂದ್ರೂ ಯು ಆರ್ ಆಲ್ವೇಸ್ ದೇರ್ ಟು ಸೇವ್ ಹಿಮ್. ಥ್ಯಾಂಕ್ಸ್ ಅಶೋಕ್. ನಮ್ಮ ಮನೆ ಬಗ್ಗೆ ನಿನಗಿರೋ ಕಾಳಜಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅಗೇನ್. ಆ್ಯಕ್ಚುಲಿ ಚಿಕ್ಕಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇದು ನನ್ನ ಕರ್ತವ್ಯ. ನೀವೇ ನನ್ನನ್ನು ರಾಮ್ ಅಣ್ಣನ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ ಅಂದಮೇಲೆ ನಾನು ಇಷ್ಟು ಮಾಡದೆ ಹೋದರೆ ಆ ಸ್ಥಾನಕ್ಕೆ ಏನರ್ಥ ಹೇಳಿ? ನೀವೇನು ಯೋಚನೆ ಮಾಡಿಬಿಡಿ. ನಿಮ್ಮ ಅಪ್ಪುಗೆ, ನನ್ನ ಪ್ರಾಣ ಸ್ನೇಹಿತ ರಾಮ್ಗೆ ನಾನು ಏನೂ ಆಗುತ್ತಿಲ್ಲ. ರುದ್ರಪ್ರತಾಪ್ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದು ಬೇರೆ ಸಮೇತ ಅವನನ್ನು ಕಿತ್ತು ಬಿಸಾಕೋಣ ಅಲ್ವಾ? ಅಶೋಕ್, ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ಏನಂದೆ? ಆ ರುದ್ರಪ್ರತಾಪ್ ಜೊತೆ ಇರೋರನ್ನ ಕಂಡು ಹಿಡಿದು ಬೇರ್ ಸಮೇತ ಕಿತ್ತು ಹಾಕ್ತೀನಿ ಅಂತ ಅಂದ್ಯಾ. ಮೊದಲು ನಿನ್ನನ್ನು ಕಿತ್ತು ಹಾಕಬೇಕು.
ಅಶೋಕ್, ಅಂಜು ಮಾತೇ ಆಡ್ತಿಲ್ಲ. ಅವ್ಳ ಮನ್ಸಲ್ಲಿ ಏನ್ ನೋಡ್ತಿದೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಅಂಜು, ನೀನು ಈ ಥರ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ನಿನಗೋಸ್ಕರ ಇಬ್ಬರು ಅಣ್ಣಂದಿರಿದ್ದಾರೆ. ಆ ಥರ ಆಗೋದಕ್ಕೂ ಬಿಡೋದಿಲ್ಲ. ಅಂಜು, ಅಂಜು, ಲುಕ್ ಎಟ್ ಮೀ. ನೀನು ಯಾವಾಗಲೂ ತಲೆ ಎತ್ತು ಬದುಕಬೇಕು ಅಂಜು. ಈಗೇನೋ ತಪ್ಪಾಗೋಗಿದೆ. ಅರೆ, ನನಗೆ ನನ್ನ ತಂಗಿ ಮೇಲೆ ನಂಬಿಕೆ ಇದೆ. ಯಾವುದೊಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡು ಅಂಜು. ನಂಗೆ ಅರ್ಥ ಆಗುತ್ತೆ ಇದೆಲ್ಲ ನಾನು ಹೇಳೋಷ್ಟು ಈಸಿ ಅಲ್ಲ ಅಂತ. ಬಟ್ ದಿಸ್ ಇಸ್ ನಾಟ್ ಟ್ರೂ ಲವ್. ಅಂತ ಕೆಟ್ಟ ವ್ಯಕ್ತಿ ಜೊತೆ ನಿಂಗೆ ಪ್ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಯಾವುದೋ ಒಂದು ಕೆಟ್ಟ ಗಳಿಗೆ ಅಂತ ಮೂವ್ ಆನ್ ಆಗ್ಬಿಡ್ಬೇಕು. ಟ್ರಸ್ಟ್ ಮೀ, ನಿನ್ ಮುಂದಿನ ಲೈಫು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಐ ಪ್ರಾಮಿಸ್ ಯು ದ್ಯಾಟ್. ಫಾರ್ ಎಕ್ಸಾಂಪಲ್, ಈಗ ನಾನೇ ಇಲ್ವಾ, ನಾನು ಪ್ರೀತಿ ಹೆಸರಲ್ಲಿ ಮೋಸ ಹೋದವನೇ. ನನ್ನ ಜೊತೆ ಸಿಹಿ ಇದ್ದಾಳೆ, ಸೀತಾ ಇದ್ದಾಳೆ, ನೀವೆಲ್ಲರೂ ಇದ್ದೀರಾ. ಅಂಡ್ ಮೈ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಕಿತ್ತೋಗಿರೋ ದಾರದಲ್ಲಿ ಹೂವನ ಪೋಣಿಸಿದ್ರೆ ಅದು ಮಾಲೆ ಆಗುತ್ತಾ? ಇಲ್ಲ ತಾನೆ. ನಿನ್ಗೋಸ್ಕರ ಬಂಗಾರದ ಹೂ ಮಾಲೆ ತಯಾರಾಗ್ತಿದೆ ಅಂಜು. ಟ್ರಸ್ಟ್ ಮೀ ಆನ್ ದ್ಯಾಟ್. ಅಣ್ಣ, ನಿನ್ ಮದ್ವೆ ಕಣೋ. ನೀನ್ ಸಂಭ್ರಮ ಪಡೋ ಟೈಮಲ್ಲಿ ನನಗೆ ಸಮಾಧಾನ ಮಾಡ್ತಾ ನಿಂತಿದ್ಯಲ್ಲ. ನನ್ಗೇನೂ ಆಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ, ಚೆನ್ನಾಗೇ ಇರ್ತೀನಿ. ಏನೋ ನನ್ನ ಹಣೆ ಬರ ಸರಿ ಇಲ್ಲ, ಹೀಗಾಗಿದೆ ಅಷ್ಟೆ. ನನಗೆ ಸಮಾಧಾನ ಮಾಡೋದು ತೊಂದರೆ ತಗೋಬೇಡ ಅಣ್ಣ, ಪ್ಲೀಸ್. ಇದ್ರಲ್ಲಿ ತೊಂದರೆ ಏನೋ ಬಂತು? ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸುಮ್ಮನೆ ಬಾಯಿ ಮಾತಿಗೆ ತಂಗಿ ಅಂತ ಹೇಳ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಯಾವಾಗ ಸಿಹಿ ನಿನ್ ಫೋನಲ್ಲಿ ಆ ರುದ್ರಪ್ರತಾಪ್ ಫೋಟೋ ನೋಡಿದ್ಲೋ ಅವತ್ತೇ ನಂಗೆ ಅನಿಸ್ತು ಸಮಥಿಂಗ್ ಇಸ್ ರಾಂಗ್ ಅಂತ. ನೋಡು, ಇನ್ಯಾವತ್ತಾದ್ರೂ ಆ ರುದ್ರಪ್ರತಾಪ್ ನಿನ್ನ ಹತ್ರ ಬರಕ್ ಟ್ರೈ ಮಾಡಿದ್ನೋ ಅವ್ನ ಎಂಟರ್ಟೈನ್ ಮಾತ್ರ ಮಾಡಕ್ ಬಿಡ್ಬೇಡ, ಓಕೆನಾ? KAYA SH REE. ಬೇಗ ಬೇಗ ಬರೀ, ಇನ್ನೊಂದು 5 ಇನ್ವಿಟೇಷನ್ ಅಷ್ಟೇ ಇರೋದು. ಓಕೆ ಸೀತಮ್ಮ, ಇದೇನ್ ಬರ್ದದ? ಆಶೀರ್ವಾದ ಅಲ್ಲಿ ಬರ್ದಿರೋದು. ಆಶೀರ್ವಾದನೇ ನಿಮ್ಮ ಉಡುಗೊರೆ ಅಂತ. ಅಂದ್ರೆ ಗಿಫ್ಟ್ ಏನೂ ಬೇಡ, ನಿಮ್ಮ ಆಶೀರ್ವಾದನೇ ಸಾಕು ಅಂತ ಅರ್ಥ. ಹಾಗಿದ್ರೆ ಸೀತಮ್ಮ, ನಮ್ ಗಿಫ್ಟ್ ಸಿಗಲ್ವಾ? ನಮ್ಮ ಫ್ರೆಂಡ್ಸು, ವೆಲ್ ವಿಶರ್ಸು, ರಿಲೇಟಿವ್ಸು, ರಾಮ್ ರಿಲೇಟಿವ್ಸು ಇವ್ರನ್ನೆಲ್ಲ ನೋಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ನಮಗೆ. ಗಿಫ್ಟ್ ಎಲ್ಲ ಇನ್ನು ಯಾಕೆ ಬೇಕು ನಮಗೆ? ಸೀತಮ್ಮ, ಇದು ಸರಿ ಇಲ್ಲ. ನಿನ್ನ ಮದುವೆಯಲ್ಲಿ ನಿನ್ನ ಗಿಫ್ಟ್ಸ್ ಬಂದಾಗ ನಾನು ನೋಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ಆಸೆ ಪಟ್ಟಿದೆ ಗೊತ್ತಾ? ನೀನೇ ನನಗೆ ದೊಡ್ಡ ಗಿಫ್ಟ್ ಪುಟ. ರಾಮ ನನಗೆ ರಾಮನಂತ ಗಿಫ್ಟೇ ಕೊಟ್ಟಿದ್ದ. ನೀನು ಏನು ಬೇಕು ಹೇಳು? ನೀನು 3 ಹೊತ್ತು ನಿನ್ನ ಫ್ರೆಂಡ್ ಜಪ ಮಾಡ್ತಿದ್ದೆ, ಅವ್ರನ್ನ ನೋಡಬೇಕು, ಅವ್ರ ಜೊತೆ ಇರಬೇಕು ಅಂತ. ಇನ್ನು ಮುಂದೆ ನೀನು ಯಾವಾಗಲೂ ಅವ್ರ ಜೊತೆನೇ ಇರ್ತೀಯ. ಇದು ನಿಂಗೆ ದೊಡ್ಡ ಗಿಫ್ಟ್ ಅಲ್ವಾ? ಹೌದಲ್ವಾ? ನನ್ನ ಫ್ರೆಂಡು ಇನ್ಮೇಲೆ ನನ್ನ ಜೊತೆಗೇ ಇರ್ತಾರೆ. ನಾನು ಮರ್ತೆ ಹೋಗಿದೆ. ಅದು ಸೀತಮ್ಮ, ನನ್ನ ಫ್ರೆಂಡು ನಾನು ನಿದ್ದೆ ಮಾಡುವಾಗ ನನಗೆ ಕತೆ ಹೇಳ್ತಾರಾ? ನೀನು ನನಗೆ ಗುಡ್ ಮಾರ್ನಿಂಗ್ ಬಂಗಾರ ಅಂತ ಎದ್ದೋಳಿಸ್ತೀಯಲ್ವಾ, ಆ ಥರ ನನ್ನ ಫ್ರೆಂಡು ಹೇಳ್ತಾರ. ನಾನು ಸರಿಯಾಗಿ ಊಟ ಮಾಡ್ತಿರೋ ಟೈಮಲ್ಲಿ ನನ್ನ ಫ್ರೆಂಡ್ ನನ್ಗೆ ಊಟ ಮಾಡಿಸ್ತಾರ ಸೀತಮ್ಮ? ಖಂಡಿತ ಮಾಡ್ತಾರೆ ಪುಟ್ಟ. ಅಪ್ಪಚ್ಚಿ
ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಮೋಸುಮನಿ ಗೊಂಬೆಯೇ. ನಿನಗೆ ಏನು ಹೇಳಿ ಸಮಾಧಾನ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಪಾಪಚ್ಚಿ. ಆದರೆ ನಿನಗೆ ಮಾತ್ರ ನಾನು ಏನೂ ಆಗಕ್ಕೆ ಬಿಡಲ್ಲ ಅಷ್ಟೇ. ನಿನಗೇನಾದರೂ ಆದರೆ ನಾನು ತಡ್ಕೊತೀನಿ, ನಿನಗೇನಾದರೂ ಆದರೆ ನನ್ನ ತಡ್ಕೊಳಕ್ಕಾಗಲ್ಲ ಪಾಪಚ್ಚಿ, ತಡ್ಕೊಳಕ್ಕಾಗಲ್ಲ. ಅಂಜು, ಜಗತ್ನಲ್ಲಿರೋ ಎಲ್ಲ ಹುಡುಗರು ನಿಮ್ಮ ಅಣ್ಣನ ಥರ ಇರಲ್ಲ ಕಣೆ. ನಿಂಗೆ ಎಂಥ ಹುಡುಗ ಸಿಗಬೇಕು ಅನ್ನೋದಕ್ಕೆ ಇವರೇ ಲಿವಿಂಗ್ ಎಕ್ಸಾಂಪಲ್. ಅಂಥ ಹುಡುಗ ನಿಂಗೆ ಸಿಕ್ಕೇ ಸಿಗ್ತಾನೆ. ಸಾರಿ. ಎಲ್ಲರೂ ಯಾಕೆ ಈಗ ನನ್ನನ್ನು ಸಮಾಧಾನ ಮಾಡ್ತಿದ್ದೀರಾ? ನನ್ಗೇನೂ ಆಗಿಲ್ಲ. ಶ್ರೀರಾಮಣ್ಣನ ಮದ್ವೆಲಿ ನಾನು ಖುಷಿಯಾಗಿರ್ಬೇಕು. ಸೀತಾ ಅತ್ತಿಗೆ ಶ್ರೀರಾಮಣ್ಣನ ಮದ್ವೆನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಡಿ. ಪಾಪಚ್ಚಿ, ನೀನು ಓಕೆ ಅಲ್ಲ? ಓಕೆ ಅಣ್ಣ.